ಕಾಲಘಟ್ಟ, 90ರ ಕಾಲಘಟ್ಟ, 2000. ಈಗ ನೀವು ಇದು ತುಂಬ ವರ್ಷ ಹಿಂದೆ ಬರೆದಂಥ ಕತೆ ಅಂತ ಹೇಳಿದ್ರಿ. ಸೊ ಕತೆಗಳು ತನ್ನ ಗಟ್ಟಿ ಅಸ್ತಿತ್ವವನ್ನು ಕಳ್ಕೋಬಾರ್ದು ಅಂತಂದರೆ ಆ ಕತೆಗೆ ಪೂರಕವಾದಂತಹ ಪ್ರೊಡಕ್ಷನ್ ಹೌಸು, ಕಲಾವಿದರು ಮತ್ತು ನಿಮ್ಮ ಟೀಮ್ ಸಿಕ್ಕಾಗ ಅದು ತುಂಬ ಎಲಾಬ್ರೇಟ್ ಆಗಿ ಮಾಡೋಕ್ಕೆ ಸಾಧ್ಯ ಅನ್ನೋದನ್ನು ಇಲ್ಲಿ ಪ್ರೂವ್ ಮಾಡಿದ್ದೀರಿ. ಕತೆ ತನ್ನ ಅಸ್ತಿತ್ವವನ್ನು ಕಳ್ಕೋಬಾರ್ದು ಅಂದರೆ ರೈಟರ್ ಹೇಗೆ ಕನೆಕ್ಟ್ ಆಗಿರಬೇಕು ಸಿನಿಮಾ ಜೊತೆಗೆ ಅಂತ, ಆಸ್ ಅ ರೈಟರ್ ಆಗಿ, ಡೈರೆಕ್ಟರ್ ಆಗಿ? ಇಲ್ಲ, ಆ ಥರದ್ದು ಭಯ ಒಬ್ಬ ರೈಟರ್ಗಿದ್ರೆ, ರೈಟರ್ ಅಥವಾ ಡೈರೆಕ್ಟರ್ಗಿದ್ರೆ ಸಿನಿಮಾ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅಯ್ಯೋ ಈ ಕಥೆ ಅಸ್ತಿತ್ವ ಕಳ್ಕೊಂಡ್ಬಿಡುತ್ತಾ? ಇಲ್ಲ, ನೀವು ಶುರು ಮಾಡ್ತೀರಾ ಅಷ್ಟೇ. ಒಂದು ಕಥೆ ಶುರು ಮಾಡಿದ ಮೇಲೆ ಆ ಸಿನಿಮಾ ಆಗಿ ತೆರೆಗೆ ಬರೋದಕ್ಕೆ 3-4 ವರ್ಷ ಆಗ್ಬಿಡುತ್ತೆ. ಆ 4 ವರ್ಷ ನೀವು ಆ ಇಂಟ್ರೆಸ್ಟ್ನ ಉಳಿಸ್ಕೊಳ್ಬೇಕು ಅಂತಂದ್ರೆ ಆ ಕಥೆ ಏನೋ ತುಂಬ ಪರ್ಸನಲ್ ಆಗಿ ನೀವು ಕಾಡಿರಬೇಕು. ಪಾತ್ರ ಇರ್ಬೋದು, ಅದೊಂದು ಹಾಡು ಇರ್ಬೋದು, ಅದರ ಕ್ಲೈಮ್ಯಾಕ್ಸ್ ಇರ್ಬೋದು, ಏನೇ ಇರ್ಬೋದು. ಆದರೆ ಆ ಭಯ ಪ್ರಾಬಬ್ಲಿ ನನಗಿರಲಿಲ್ಲ. ಯಾಕಂದರೆ ಅಯ್ಯೋ ಇದು ಬೇಗ ಮಾಡ್ಬಿಡ್ಬೇಕು, ಇದು ಅಸ್ತಿತ್ವ ಕಳ್ಕೊಂಡ್ಬಿಡುತ್ತೆ ಅಥವಾ ರಿಲೆವೆನ್ಸ್ ಹೋಗ್ಬಿಡುತ್ತೆ. ವಿ ಜಸ್ಟ್ ರೈಟ್ ಸ್ಟೋರೀಸ್, ವಿ ಜಸ್ಟ್ ಮೇಕ್ ಇಟ್ ಆಸ್ ಬೆಸ್ಟ್ ಟು ಅವರ್ ನಾಲೆಡ್ಜ್. ಆ್ಯಂಡ್ ಆ ಥರದ್ದು ಯಾವುದೇ ಟೆನ್ಷನ್ಗಳಿರಲಿಲ್ಲ. ಆ್ಯಂಡ್ ಈ ಕಥೆ ಈ ಚಿತ್ರಕಥೆ ನಾನು ಮತ್ತು ನಾಗಭೂಷಣ್ ದೇಶಪಾಂಡೆ ಒಟ್ಟಿಗೆ ಬರೆದಿದ್ದು. ಆ್ಯಂಡ್ ಆ ಒಂದು ಸಪೋರ್ಟ್ ಸಿಸ್ಟಮ್ ಇರುತ್ತಲ್ಲ, ಕೋ ರೈಟಿಂಗ್ ಇದ್ದಾಗ, ಅಂದರೆ ಕೋ ರೈಟರ್ದು ಒಂದು ಸಪೋರ್ಟ್ ಇರುತ್ತಲ್ಲ, ಸೊ ಅದು ಈ ಥರದ ಕನ್ಫ್ಯೂಷನ್ ಬರೋದಕ್ಕೆ ಬಿಡೋದಿಲ್ಲ. ಬಟ್ ನಿಮ್ಮ ಪ್ರಶ್ನೆ ವ್ಯಾಲಿಡ್ ಇದೆ. ಅದು ಯಾವಾಗ ವ್ಯಾಲಿಡ್ ಆಗುತ್ತೆ ಅಂತಂದರೆ, ಇಫ್ ಯು ಆರ್ ಮೇಕಿಂಗ್ ಅ ಫಿಲ್ಮ್ ಬೇಸ್ಡ್ ಆನ್ ಸಮಥಿಂಗ್. ಈಗ ಫಾರ್ ಎಕ್ಸಾಂಪಲ್ ಡಿಮಾನಿಟೈಸೇಷನ್ ಎಲ್ಲನೂ ಸಿನಿಮಾ ಮಾಡ್ತಿದ್ದಾರೆ, ಸೊ ಅದು ಆ ಟೈಮಲ್ಲೇ ಬರಬೇಕಾಗುತ್ತೆ. ಅದಾದ್ಮೇಲೆ ಬರೋಕ್ಕಾಗಲ್ಲ, ಆವಾಗ ಅದು ರೆಟ್ರೋಸ್ಪೆಕ್ಟಿವ್ ಫಿಲ್ಮ್ ಆಗುತ್ತೆ. ಸೊ ಈ ಫಿಲ್ಮ್ನಲ್ಲಿ ನಮ್ಗೆ ಆ ಥರದ್ದು ಯಾವುದೇ ಇಂಥ ಟೈಮಲ್ಲೇ ಮಾಡ್ಬಿಡ್ಬೇಕು, 2 ವರ್ಷದಲ್ಲೇ ಮಾಡಬೇಕು ಅನ್ನೋ ಥರದ್ದು ಯಾವುದೇ ಟೈಮ್ ಲೈನ್ ಇರಲಿಲ್ಲ. ಸಿನಿಮಾದ ಒಂದು ಟೈಮ್ ಲೈನ್ ಇದೆ, ಅದು ನಾವು ಸೆಟ್ ಮಾಡಿದ್ವಿ. ಬಟ್ ದ ಸ್ಟೋರಿ ವಾಸ್ ರಿಲೆವೆಂಟ್ ವೆನ್ ವಿ ಥಾಟ್, ದ ಸ್ಟೋರಿ ವಾಸ್ ರಿಲೆವೆಂಟ್ ವೆನ್ ವಿ ಮೇಡ್, ಆ್ಯಂಡ್ ದ ಸ್ಟೋರಿ ಇಸ್ ಸ್ಟಿಲ್ ರಿಲೆವೆಂಟ್ ವೆನ್ ದ ಫಿಲ್ಮ್ ಇಸ್ ಇನ್ ದ ಥಿಯೇಟರ್ಸ್. ವಿವೇಕ್ ಸರ್, ಈ ಕಥೆಯನ್ನು ಬರೆಯುವಾಗ ಫಸ್ಟ್ ಸಂಚಿತ್ ಅವರಿಗೆ ಅಂತಾನೆ ಬರೆದಿದ್ದ, ಇಲ್ಲ ಬೇರೆ ಕ್ಯಾರೆಕ್ಟರ್ ಯಾರಾದರೂ ಯೋಚನೆ ಮಾಡಿ ಬಂದಿದ್ದ? ಇಲ್ಲ, ಸಂಚಿತ್ ಅವ್ರಿಗೆ ಅಲ್ಲ ಇದು ಬರೆದಿದ್ದು. ನಾನು 2-3 ಸತಿ ನಾನು ಕ್ಲಿಯರ್ ಮಾಡಿದೆ. ನನಗೆ 3-4 ಜನ ಕೇಳಿದ್ರು ಕೂಡ, ಅಂದರೆ ಪಚ್ಚ ಅಂತ ಯಾಕೆ ಇಟ್ಟಿದ್ದೀರಾ ಹೆಸರನ್ನ, ಇದು ಕಿಚ್ಚಾಗೆ ರೈಮ್ ಆಗೋ ಥರ ಇಟ್ಟಿದ್ದ ಅಂತ. ಇಲ್ಲ, ಖಂಡಿತ ಇಲ್ಲ. 2020ರಲ್ಲಿ ಈ ಚಿತ್ರದ ನಾಯಕ ನಟನ ಹೆಸರು ಪ್ರಶಾಂತ ಅಲಿಯಾಸ್ ಪಚ್ಚ ಅಂತ ನಾವು ಇಟ್ಟಿದ್ದು. ಅದು ಡೆಸ್ಟಿನಿ, ಅದು ಎಲ್ಲ ಕಡೆ ಸುತ್ತಿ ಅದು ಕಿಚ್ಚ ಅಂದರೆ ಕಿಚ್ಚ ಸುದೀಪ್ ಅವರ ಸಹೋದರಳಿಯ ಪಚ್ಚ ಆಗಿದ್ದದು. ಅದು ಡೆಸ್ಟಿನಿ, ಅದು ಡಿಡ್ ಹ್ಯಾಪನ್ ಬೈ ಡಿಸೈನ್. ಎರಡನೇದಾಗಿ ಈ ಸಿನಿಮಾಗೆ ಒಂದು ಹೊಸ ಮುಖಾನೇ ಬೇಕು ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಯಾಕೆಂದರೆ ಪಚ್ಚ ಅಷ್ಟು ಅಂದರೆ ಏರಿಯಾದಲ್ಲಿ ಒಂದು DVD ಅಂಗಡಿ ಇಟ್ಕೊಂಡಿರೋ ಹುಡುಗ, ಮೈಸೂರಲ್ಲಿ ಓಡಾಡ್ಕೊಂಡಿರೋ ಹುಡುಗ. ವಿ ವಾಂಟೆಡ್ ಸಂಬಡಿ ವಿತ್ ನೋ ಬ್ಯಾಗೇಜ್, with no prior things to prove on screen. So we wanted a fresh and raw talent, and Sanchit really proved a lot. ಯಾಕೆ ಪ್ರಶ್ನೆ ಅಂದರೆ ಸರ್, ಯಾಕೆ ಅವ್ರಿಗೆ ಇಟ್ಟಿದೆ ಅಂತಂದರೆ, ಈ ಕಥೆಯನ್ನು ತಗೋಬೇಕು ಅಂದರೆ ಭಾಳ ಧೈರ್ಯ ಬೇಕು. ಯಾಕಂದರೆ ನಿಜವಾಗಿ ನಡೆದಿರೋಂಥ ಘಟನೆಗಳು ನಿಮಗೆ ಗೊತ್ತಿದೆ. 2017 ಇದು ಕ್ಲೋಸ್ ಆಯಿತು, ಕ್ಲೋಸು ಕೂಡ ಮಾಡಿದರೆ ಈ ಕೇಸನ್ನು. ಮೈಸೂರಲ್ಲಂತೂ ನಿಜವಾದ ಘಟನೆಗಳನ್ನು ಒಂದಷ್ಟು ಆಧಾರಿತವಾಗಿ ತಗೊಂಡಿದ್ದೀರಾ. ಸಂಚಿತ್ ಅವರಿಗೆ ಬರೆದಿದ್ದಿದ್ರೆ ನೀವು ಈ ಥರ ದೊಡ್ಡ ಮನೆಯಿಂದ, ಅಂದರೆ ದೊಡ್ಡ ಸ್ಟಾರ್ ಮನೆಯಿಂದ ಬರುವಂಥ ಹುಡುಗ ಈ ಗಾಂಜಾ ಅನ್ನೋ ಒಂದು ವಿಚಾರವನ್ನು ಹೇಳಲಿಕ್ಕೆ ಹೊರಟಾಗ ಅದು ನೆಗೆಟಿವ್ ಹೋಗ್ಬೋದು, ಪಾಸಿಟಿವ್ ಹೋಗ್ಬೋದು. ಎರಡು ಯೋಚನೆಗಳನ್ನು ತಲೆಯಲ್ಲಿ ಇಟ್ಕೊಂಡು ಬರ್ತಿರ್ಬೇಕಾಗುತ್ತೆ. ಸೊ ಇದು ಮೈಸೂರಿಗರಿಗೆ ಅವಮಾನ ಆಗುವಂಥ ರೀತಿಯಲ್ಲೂ ಇರ್ಬೋದು. ಯಾಕೆಂದರೆ ಸಾಂಸ್ಕೃತಿಕ ನಗರದಿಂದ ಗೌರವ ಕೊಟ್ಟಾಗ ಮೈಸೂರಲ್ಲಿ ಮಾಡಿದೆ ಅನ್ನೋದನ್ನು ನಾವು ಹೇಳೋಕೆ ಹೊರಟಾಗ ತೆರೆ ಮೇಲೆ ಭಾಳ ಕಷ್ಟ ಆಗಿದೆ. ಸೊ ಹಾಗಾಗಿ ನನ್ನ ಕಡೆಯಿಂದ ಏನಂದರೆ, ಒಂದೊಳ್ಳೆ ಸಿನಿಮಾವನ್ನು ಮಾಡಿದ್ದೀರಾ, ಸಿನಿಮಾದ ರೀತಿಯಲ್ಲಿ ನೋಡೋ ರೀತಿ ಮಾಡಿದ್ದೀರಾ, ಅಪ್ರಿಷಿಯೇಟ್ ಮಾಡ್ತೀವಿ. ಪಾರ್ಟ್ 2 ಆದಷ್ಟು ಬೇಗ ಕೊಡಿ ಅಂತ ಕೇಳ್ತೀವಿ.